ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 12 ರಾಶಿ ಚಕ್ರಗಳಲ್ಲಿ ಆರ್ಥಿಕ ವಿಚಾರಗಳಲ್ಲಿ ಗೊಂದಲ ಇಲ್ಲದೆ ಹಣಕಾಸಿನ ವಿಚಾರಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿಕೊಂಡು ಶಿಸ್ತುಬದ್ಧ ಜೀವನ ನಡೆಸುವ ಅತ್ಯುತ್ತಮ ವ್ಯವಸ್ಥಾಪಕ ರಾಶಿಚಕ್ರ ಮಕರ ರಾಶಿ. ರಾಶಿ ಚಕ್ರದಲ್ಲಿ 10ನೆಯದಾಗಿ ಬರುವ ಮಕರ ರಾಶಿಯನ್ನ ಜೀವನ ಸಂಗಾತಿಯಾಗಿ ಪಡೆಯುವವರು ಅದೃಷ್ಟವಂತರು ಎನ್ನಬಹುದು. ಕುಟುಂಬಕ್ಕೆ ಹೆಚ್ಚು ಪ್ರಾಶಸ್ತ್ಯ ನೀಡುವ ಇವರ ಕೋಪಕ್ಕೆ ತುತ್ತಾದ್ರೆ ಕ್ಷಮೆ ಸಿಗುವುದು ಮಾತ್ರ ಕನಸಿನ ಮಾತು. ಇನ್ನು ಹಲವಾರು ವಿಚಾರಗಳಿಗೆ ಮಕರ ರಾಶಿಯವರು ಇತರ ರಾಶಿಗಳಿಗಿಂತ ವಿಭಿನ್ನರು. ಮಕರ ರಾಶಿಯ ಬಗ್ಗೆ ಪ್ರಾಥಮಿಕವಾಗಿ ತಿಳಿಯಬೇಕಾದ್ರೆ ಅಂಶಗಳು ವರ್ತನೆ, ಗುಣ, ಸ್ವಭಾವ ಯಾವ ರಾಶಿಯೊಂದಿಗೆ ಉತ್ತಮವಾಗಿ ಹೊಂದಾಣಿಕೆಯಾಗುತ್ತದೆ ಹಾಗೂ ಆಗೋದಿಲ್ಲ, ರಾಶಿಯ ಸಂಕೇತ ಅರ್ಥ ಏನು, ಪ್ರೀತಿ ಹಾಗೂ ಲೈಂಗಿಕ ಜೀವನ, ವೃತ್ತಿ ಜೀವನ ಮತ್ತು ಹಣ ಹೇಗಿರುತ್ತೆ, ಇತರೆ ಆಸಕ್ತಿಗಳ ಸಂಗತಿಗಳೇನು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರುವಂತಹ ಬೆಲ್ ಐಕಾನ್ ಮರಿದೆ ಪ್ರೆಸ್ ಮಾಡಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋವನ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹೌದು, ಇಂದು 12 ರಾಶಿ ಚಕ್ರದಲ್ಲಿ 10ನೆಯದಾಗಿ ಬರುವ ಹಾಗೂ ಭೂಮಿಯ ಅಂಶದ ಮಕರ ರಾಶಿಯ ಬಗ್ಗೆ ಇಲ್ಲಿದೆ ಸಂಪೂರ್ಣ ಮಾಹಿತಿ. ಮಕರ ರಾಶಿಯವರು ಹೆಚ್ಚು ಮಹತ್ವಾಕಾಂಕ್ಷೆಯುಳ್ಳ ರಾಶಿಯವರು. ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ವಿಯಾಗಲು ಪ್ರಯತ್ನಿಸುತ್ತಾರೆ. ಇವರ ದೃಢ ಮನಸ್ಸಿಗೆ ಸರಿಸಾಟಿಯಾದವರು ಯಾರೂ ಇಲ್ಲ ಮತ್ತು ವಿಷಯಗಳ ಬಗ್ಗೆ ಹೆಚ್ಚು ಗಮನ ಹರಿಸುತ್ತಾರೆ. ಮಕರ ರಾಶಿ ಕಠಿಣ ಪರಿಶ್ರಮದ ಸಂಕೇತ. ತಮಗೆ ಬೇಕಾದದನ್ನ ಸಾಧಿಸಲು ಎಲ್ಲವನ್ನ ಮಾಡ್ತಾರೆ. ಸಾಧನೆಯ ದಾರಿಯಿಂದ ಹೊರ ಹೋಗಲು ಎಂದಿಗೂ ಬಯಸೋದಿಲ್ಲ. ಸುಮ್ಮನೆ ಕುಳಿತು ಕನಸು ಕಾಣುವ ಬದಲು ಅವರು ಕಾರ್ಯದಲ್ಲಿ ನಂಬಿಕೆ ಇಡ್ತಾರೆ. ಇದು ಇವರ ಸಾಮಾನ್ಯ ಗುಣಗಳಲ್ಲಿ ಒಂದಾಗಿದೆ. ಮಕರ ರಾಶಿಯವರು ಬಹಳ ನಿಷ್ಠಾವಂತರು. ಮಕರ ರಾಶಿಯವರ ನಿಷ್ಠೆಯನ್ನ ಸರಿದೂಗಿಸಲು ಯಾರಿಂದಲೂ ಸಾಧ್ಯವಿಲ್ಲ. ವಾಸ್ತವವಾಗಿ ನೀವು ಅವರನ್ನ ತಿಳಿದುಕೊಂಡ ನಂತರ ಅವರನ್ನ ಕುರುಡರಾಗಿ ನಂಬಲು ಪ್ರಾರಂಭಿಸ್ತೀರಿ. ಇವರು ಕೆಲವೊಂದು ವಿಷಯಗಳನ್ನ ಬಹಳ ಗಂಭೀರವಾಗಿ ಪರಿಗಣಿಸ್ತಾರೆ. ಅಂದ್ರೆ ಅವರು ಯಾವುದಾದ್ರೂ ಒಂದು ವಿಷಯದ ಕುರಿತು ನಿಮಗೆ ಮಾತು ನೀಡಿದ್ರೆ ಆ ಭರವಸೆಯನ್ನ ಉಳಿಸಿಕೊಳ್ಳಲು ಏನು ಬೇಕಾದ್ರೂ ಮಾಡ್ತಾರೆ. ಮಕರ ರಾಶಿಯವರು ನಿಷ್ಠಾವಂತರು ಹೌದು, ಆದ್ರೆ ಇತರರು ಅದರ ಲಾಭಕ್ಕಾಗಿ ಪ್ರಯತ್ನಿಸಿದ್ರೆ ಯಾರೊಂದಿಗೂ ನಿಷ್ಠೆಯಿಂದ ಇರಲಾರರು. ಅವರು ನಿಮಗೆ ನಿಷ್ಠರಾಗಿದ್ದರೆ ನಿಮ್ಮ ಕಡೆಯಿಂದಲೂ ಅದೇ ನಿಷ್ಠೆಯನ್ನ ಬಯಸ್ತಾರೆ. ಇವರು ಸರಿಯಾದ ವ್ಯಕ್ತಿಯನ್ನ, ಅವರ ಸಮಾನವಾಗಿ ನಂಬಿಕಸ್ಥರನ್ನಾಗಿರುವವರನ್ನ ಕಂಡು ನಂತರ ಸಂತೋಷದಿಂದ ಇರ್ತಾರೆ. ಮಕರ ರಾಶಿಯವರ ಪ್ರೀತಿ ಹಾಗೂ ಲೈಂಗಿಕ ಜೀವನ ಹೇಗಿರುತ್ತೆ? ಮಕರ ರಾಶಿ ಗಮನ ಮತ್ತು ಹೃದಯವನ್ನ ಗೆಲ್ಲುವುದು ಸುಲಭವಲ್ಲ. ಆದ್ರೆ ಒಮ್ಮೆ ಅವರ ಗೋಡೆಗಳು ಒಡೆದು ಹೃದಯವು ಕರಗಿದ ನಂತರ ಜೀವಿತಾವಧಿಯಲ್ಲಿ ಬದ್ಧರಾಗಿರ್ತಾರೆ. ಇತರ ಚಿಹ್ನೆಗಳೊಂದಿಗಿನ ಅವರ ಸಂಬಂಧಗಳು ಅವರ ಕಷ್ಟಕರ ಪಾತ್ರದಿಂದಾಗಿ ಸವಾಲಾಗಿರಬಹುದು. ಆದ್ರೆ ಅಂತಹ ಆಳವಾದ ಭಾವನಾತ್ಮಕ ಸ್ಥಳದಿಂದ ಬರುವ ಯಾವುದೇ ಹಂಚಿಕೆಯ ಭಾವನೆಯು ಅವರ ಪಾಲುದಾರ ಸಂಗಾತಿಯ ಪ್ರಯತ್ನಗಳಿಗೆ ಪ್ರತಿಫಲವಾಗಿವೆ. ತೋರಿಸಿದ ಸೂಕ್ಷ್ಮತೆಯು ಪದಗಳಿಗಿಂತ ಕ್ರಿಯೆಗಳ ಮೂಲಕ ಬರುತ್ತದೆ ಮತ್ತು ಅವರ ನೈಜ ಭಾವನಾತ್ಮಕ ಸಮಸ್ಯೆಗಳ ಬಗ್ಗೆ ಚಾಟ್ ಮಾಡಲು ಸಾಕಷ್ಟು ಸಮಯವನ್ನ ತೆಗೆದುಕೊಳ್ತಾರೆ. ಬಹುಶಃ ವರ್ಷಗಳೇ ಬೇಕಾಗುತ್ತದೆ. ಮಕರ ರಾಶಿಯವರು ತಮ್ಮ ಜೀವನದ ಗುರಿಗಳಿಗೆ ಹೋಲಿಸಿದ್ರೆ ತಮ್ಮ ಪ್ರೀತಿಗಾಗಿ ಸಂಬಂಧಿಸಿದಾಗ ಸಹಾನುಭೂತಿ ಮತ್ತು ಭಾವನೆಗಳನ್ನ ಹೊಂದಿರೋದಿಲ್ಲ. ಸಾಮಾನ್ಯ ಜೀವನದ ನಿರ್ದಿಷ್ಟ ಸಾರಾಗತೆಯು ಅವರು ಪೂರ್ಣ ಭಕ್ತಿಯಿಂದ ನೀಡುವ ಸಂಗಾತಿಯಾಗಿದೆ. ಅವರು ತಮ್ಮ ಬದುಕಿನ ಸಾಧನೆಗಳಿಗೆ ಯಾವುದೇ ವೈಯಕ್ತಿಕ ಪ್ರಯತ್ನಗಳಿಗೆ ಮಕರ ರಾಶಿಯವರ ಸಂಗಾತಿಯು ಇವರ ಮೇಲೆ ಅವಲಂಬಿತರಾಗಿರಬಹುದು. ಅವರು ತಮ್ಮ ಬದುಕಿನ ಸಾಧನೆಗಳಿಗೆ ಯಾವುದೇ ವೈಯಕ್ತಿಕ ಪ್ರಯತ್ನಗಳಿಗೆ ಇವರನ್ನ ಮೆಟ್ಟಿಲುಗಳನ್ನಾಗಿ ಬಳಸಿಕೊಳ್ಳಬಹುದು ಮತ್ತು ನಿರಂತರ ಪ್ರವೃತ್ತಿಯೊಂದಿಗೆ ಶಾಶ್ವತವಾದ ಬಂಧವನ್ನ ಹೊಂದಲು ಸಾಧ್ಯವಾಗುತ್ತದೆ. ಏನೇ ಆದ್ರೂ ಇವರು ಹೆಚ್ಚು ರಾಜಿ ಮಾಡಿಕೊಳ್ಳಲು ಇಚ್ಛಿಸುವ ವ್ಯಕ್ತಿಯಲ್ಲ. ಮಕರ ರಾಶಿಯವರ ಸ್ನೇಹಿತರು ಮತ್ತು ಕೌಟುಂಬಿಕ ಸಂಬಂಧ ಹೇಗಿದೆ? ಸ್ನೇಹಿತರು ಮಕರ ರಾಶಿಯವರು ಬುದ್ಧಿವಂತ, ಸ್ಥಿರ ಮತ್ತು ವಿಶ್ವಾರ್ಹರು. ಇದು ಇವರನ್ನ ನಿಷ್ಠಾವಂತ ಮತ್ತು ಉತ್ತಮ ಸ್ನೇಹಿತರನ್ನಾಗಿ ಮಾಡುತ್ತದೆ. ಒಬ್ಬರ ಜೀವನದಲ್ಲಿ ಅವರ ಕನಸುಗಳ ಹಾದಿಯಲ್ಲಿ ಸ್ತಂಭಗಳಾಗಿ ಇವರು ನಿಲ್ಲುತ್ತಾರೆ. ತಮ್ಮ ಕೆಲಸಗಳ ಮೇಲೆ ಹೆಚ್ಚು ಮೂಗು ತೋರಿಸದ, ಅನಗತ್ಯ ಪ್ರಶ್ನೆಗಳನ್ನ ಕೇಳದ, ಗಡಿಗಳನ್ನ ಎಲ್ಲಿ ನಿಗದಿಪಡಿಸಲಾಗಿದೆ ಎಂದು ತಿಳಿದಿರುವಂತಹ ಸ್ನೇಹಿತರಿಂದ ತಾವು ಸುತ್ತುವರೆದಿರಬೇಕು ಎಂದು ಬಯಸ್ತಾರೆ. ಮುಕ್ತ ಹೃದಯದ ಮತ್ತು ಅವರ ಮುನ್ನಡೆ ಅನುಸರಿಸುವಷ್ಟು ನಿಷ್ಠಾವಂತರು ಇವರು. ಈ ಜೀವಿತಾವಧಿಯಲ್ಲಿ ಅವರು ಹೆಚ್ಚು ಸ್ನೇಹಿತರನ್ನ ಸಂಗ್ರಹಿಸುವುದಿಲ್ಲ, ಆದ್ರೆ ಎಲ್ಲಾ ಸಮಯದಲ್ಲೂ ಶಾಂತಿ, ಬುದ್ಧಿವಂತ ಮತ್ತು ಪ್ರಾಮಾಣಿಕತೆಯನ್ನ ಅನುಭವಿಸುವವರ ಕಡೆಗೆ ಇರ್ತಾರೆ. ಕುಟುಂಬ
ಕುಟುಂಬ ಸಂಪ್ರದಾಯಗಳ ಬಗ್ಗೆ ಸಂಪೂರ್ಣ ತಿಳುವಳಿಕೆ ಇರುವ ರಾಶಿ ಇದಾಗಿದೆ. ಮಕರ ರಾಶಿಯವರು ತಮ್ಮ ಹಿಂದಿನ ಮತ್ತು ಅವರ ಬಾಲ್ಯದಿಂದಲೂ ಪ್ರತಿಯೊಂದು ವಿಷಯಕ್ಕೂ ಕೂಡ ಸಂಪರ್ಕವನ್ನ ಹೊಂದಿದ್ದಾರೆ ಎಂದು ಭಾವಿಸ್ತಾರೆ ಮತ್ತು ರಜಾ ದಿನಗಳು ಅಥವಾ ಜನ್ಮದಿನಗಳ ಹತ್ತಿರ ಬಂದಾಗ್ಲೆಲ್ಲ ಈ ನೆನಪುಗಳನ್ನ ಹೊರತೆಗೆಯುವುದನ್ನ ಇಷ್ಟಪಡ್ತಾರೆ. ಇವರ ಈ ಒಂದು ವರ್ತನೆಯು ತಮ್ಮ ಮನೆಯಲ್ಲಿ ಪ್ರಾಬಲ್ಯವನ್ನ ಹೊಂದಿರುವಂತಹ ವಿಶಿಷ್ಟ ಸಂಘರ್ಷದ ಸಂಕೇತವಾಗಿದೆ. ಈ ರಾಶಿಯವರಿಗೆ ಅವರ ತಂದೆ ಆದರ್ಶ ವ್ಯಕ್ತಿ, ಅತ್ಯಂತ ಪ್ರಮುಖ ವ್ಯಕ್ತಿ. ಹೆತ್ತವರಂತೆ ಅವರು ಕಟ್ಟುನಿಟ್ಟಾಗಿ ನ್ಯಾಯೋಚಿತರಾಗಿರ್ತಾರೆ. ಮಗುವಿನೊಂದಿಗೆ ಬರುವ ಜವಾಬ್ದಾರಿಗಳನ್ನ ಸುಲಭವಾಗಿ ತೆಗೆದುಕೊಳ್ತಾರೆ. ಮಕರ ರಾಶಿರವರ ವೃತ್ತಿ ಜೀವನ ಮತ್ತು ಹಣ ಹೇಗೆ ಇರುತ್ತೆ? ಮಕರ ರಾಶಿ ತಮಗಾಗಿ ಉನ್ನತ ಮಾನದಂಡಗಳನ್ನ ಇಟ್ಟುಕೊಂಡಿರ್ತಾರೆ. ಅವರ ಪ್ರಾಮಾಣಿಕತೆ, ಸಮರ್ಪಣೆ ಮತ್ತು ಪರಿಶ್ರಮ ಅವರನ್ನ ತಮ್ಮ ಗುರಿಗಳಿಗೆ ಕರೆದೊಯ್ಯುತ್ತದೆ. ಇವರು ಇತರ ಎಲ್ಲಾ ವಿಷಯಗಳ ಮೇಲೆ ನಿಷ್ಠೆ ಮತ್ತು ಕಠಿಣ ಪರಿಶ್ರಮವನ್ನ ಗೌರವಿಸ್ತಾರೆ ಮತ್ತು ಈ ಎಲ್ಲಾ ಗುಣ ಇರುವ ಹಾಗೂ ಬೌದ್ಧಿಕವಾಗಿ ಕೀಳಿರಿಮೆಯಿಂದ ಇರುವ ಸಹವರ್ತಿಗಳನ್ನ ಕೂಡ ಹತ್ತಿರ ಇಟ್ಟುಕೊಳ್ತಾರೆ. ಏಕಾಗ್ರತೆ ಮತ್ತು ಸಂಪನ್ಮೂಲ ಗುಣಗಳಿರುವಂತಹ ಇವರು ಎಲ್ಲಾ ಕೆಲಸಗಳನ್ನ ಪೂರೈಸ್ತಾರೆ. ಹೆಚ್ಚು ಸಮಯ ಇವರಿಗೆ ಬೇಕಿಲ್ಲ ಮತ್ತು ಅಂತಿಮ ಉತ್ಪನ್ನಕ್ಕೆ ಸಂಪೂರ್ಣವಾಗಿ ಬದ್ಧರಾಗಿರ್ತಾರೆ. ನಿರ್ವಹಣೆ, ಹಣಕಾಸು, ಪ್ರೋಗ್ರಾಮಿಂಗ್, ವ್ಯವಹಾರ, ಮಹತ್ವಾಕಾಂಕ್ಷೆ, ರಾಜಕೀಯ ಕ್ಷೇತ್ರ, ಲೆಕ್ಕಪತ್ರ ನಿರ್ವಹಣೆ ಮತ್ತು ಸಂಪನ್ಮೂಲ ನಿರ್ವಹಣೆಯೊಂದಿಗೆ ಸಂಬಂಧವನ್ನ ಹೊಂದಿದೆ ಮತ್ತು ಲೆಕ್ಕಾಚಾರಗಳನ್ನ ಒಳಗೊಂಡಿರುವ ಉದ್ಯೋಗಗಳಲ್ಲಿ ಇವರು ಹೆಚ್ಚು ತೊಡಗಿಸಿಕೊಂಡ್ರೆ ಲಾಭದಾಯಕ. ಮಕರ ರಾಶಿಯವರ ಎಲ್ಲಾ ದಾಖಲೆಗಳನ್ನ ಪರಿಪೂರ್ಣ ಕ್ರಮದಲ್ಲಿರ್ತಾರೆ. ಅವರ ದಾಖಲೆಗಳು ಸ್ವಚ್ಛವಾಗಿರುತ್ತವೆ. ಈ ವ್ಯಕ್ತಿಗಳ ಜೀವನದಲ್ಲಿ ಹಣವನ್ನ ನಿಜವಾಗಿಯೂ ಮೌಲ್ಯಯುತಗೊಳಿಸಲಾಗುತ್ತದೆ. ಹಣವನ್ನ ನಿರ್ವಹಿಸಲು ಮತ್ತು ಕೆಲವನ್ನ ಉಳಿಸಲು ಅವರಿಗೆ ಹೆಚ್ಚಿನ ತೊಂದರೆ ಇರುವುದಿಲ್ಲ. ಅವರ ಸಾಲಗಳು ಅವರ ಜೀವನದ ಸಾಮರ್ಥ್ಯವನ್ನ ನುಂಗುವುದಿಲ್ಲ. ಹೆಚ್ಚಿನ ಕಾರಣವನ್ನ ಹೊಂದಿರುವ ಕಠಿಣ ಕೆಲಸಗಾರರು ಅವರು ಯಾವುದೇ ಸಮಯದಲ್ಲಾದರೂ ಸಾಲದಿಂದ ಅಥವಾ ಅಡಮಾನದಿಂದ ಮುಕ್ತರಾಗಲು ಏನ್ ಬೇಕಾದ್ರೂ ಮಾಡ್ತಾರೆ. ಆದ್ರೆ ನಿಜವಾದ ಯಶಸ್ಸು ದೀರ್ಘಾವಧಿಯಲ್ಲಿ ಮಾತ್ರ ಬರುತ್ತದೆ ಎಂದು ತಿಳಿದಿರುತ್ತಾರೆ. ಮಕರ ರಾಶಿಯೊಂದಿಗೆ ಉತ್ತಮವಾಗಿ ಹೊಂದಾಣಿಕೆಯಾಗುವ ರಾಶಿ ಚಕ್ರಗಳು. ವೃಷಭ ರಾಶಿ. ಭೂಮಿಯ ಅಂಶದ ಈ ಎರಡೂ ರಾಶಿಗಳು ಆರ್ಥಿಕ ಸ್ಥಿತಿ ಮತ್ತು ಜೀವನದಲ್ಲಿ ಉತ್ತಮವಾದ ವಸ್ತುಗಳಿಂದ ನಡೆಸಲ್ಪಡುತ್ತವೆ. ಮೀನ ರಾಶಿ. ಈ ಎರಡೂ ರಾಶಿಗಳ ವ್ಯತ್ಯಾಸದ ಮನಸ್ಥಿತಿಗಳು ಪ್ರಣಯ ಜೀವನಕ್ಕೆ ಸಹಾಯ ಮಾಡುತ್ತದೆ. ಯಾಕಂದ್ರೆ ಮೀನ ರಾಶಿಯವರು ಮಕರ ರಾಶಿಯವರಿಗೆ ಜೀವನವನ್ನ ಹೆಚ್ಚು ಗಂಭೀರವಾಗಿ ತೆಗೆದುಕೊಳ್ಳುವಂತೆ ಪ್ರೋತ್ಸಾಹಿಸುತ್ತದೆ ಮತ್ತು ಮಕರ ರಾಶಿಯವರು ಸಂಬಂಧಕ್ಕೆ ಭದ್ರತೆಯನ್ನ ನೀಡುತ್ತಾರೆ. ಕನ್ಯಾ ರಾಶಿ. ಇವೆರಡೂ ಬುದ್ಧಿವಂತ, ಕಠಿಣ ಪರಿಶ್ರಮ ರಾಶಿಗಳು. ಇದು ದೀರ್ಘಕಾಲೀನ ಯಶಸ್ಸು ಸಂಬಂಧವನ್ನ ಸೃಷ್ಟಿಸುತ್ತದೆ. ಮಕರ ರಾಶಿಯೊಂದಿಗೆ ಹೊಂದಾಣಿಕೆ ಆಗದೇ ಇರುವ ರಾಶಿ ಚಕ್ರಗಳು. ಮೇಷರಾಶಿ. ಮೇಷರಾಶಿಯವರು ಮಕರ ರಾಶಿಯ ಜೊತೆ ಸಂಪೂರ್ಣವಾಗಿ ಘರ್ಷಣೆಗೊಳಗಾಗುತ್ತವೆ. ಯಾಕಂದ್ರೆ ಸವಾಲುಗಳನ್ನ ಸ್ವೀಕರಿಸುವ ಮೇಷರಾಶಿಯ ಗುಣವು ಸಂವೇದನಶೀಲ ಮಕರ ರಾಶಿಯವರಿಗೆ ಹಿಂಸೆ ಎನಿಸುತ್ತದೆ, ನಿರಾಸೆಗೊಳಿಸುತ್ತದೆ ಮತ್ತು ಅವರಿಬ್ಬರಿಗೂ ಸಂಬಂಧದಲ್ಲಿ ಅಧಿಕಾರಕ್ಕಾಗಿ ಸ್ಪರ್ಧಿಸುತ್ತಾರೆ. ಧನುರಾಶಿ. ಧನುರಾಶಿಯವರು ಭಾವೋದ್ರಿಕ್ತ ಮತ್ತು ಧನುರಾಶಿ ಭಾವೋದ್ರಿಕ್ತ ಮತ್ತು ಅಪಕ್ವವಾಗಬಹುದು. ಇದು ಸಂವೇದನಶೀಲ ಮಕರ ರಾಶಿಗೆ ಸಂಪೂರ್ಣವಾಗಿ ಸೂಕ್ತವಲ್ಲ. ಸಿಂಹರಾಶಿ. ಸಂಪ್ರದಾಯವಾದಿ ಮಕರ ರಾಶಿಯವರು ಅತಿರಂಜಿತ ಗುಣದ ಸಿಂಹರಾಶಿಯ ಕಣ್ಣಿಟ್ಟು ನೋಡುವುದು ಸಾಧ್ಯವೇ ಇಲ್ಲ ಎನ್ನಬಹುದು. ಇದು ಇವರ ನಡುವಿನ ಹೊಂದಾಣಿಕೆಯನ್ನ ಕಷ್ಟಕರವಾಗಿಸುತ್ತದೆ. ಮಕರ ರಾಶಿಯ ಸಂಕೇತ ಅರ್ಥ. ಮಕರ ರಾಶಿ ಇಡೀ ರಾಶಿ ಚಕ್ರದ ಅತ್ಯಂತ ನಿಗೂಢವಾದ ರಾಶಿ. ಆಧ್ಯಾತ್ಮಿಕ ಮಟ್ಟದಲ್ಲಿ ಮಕರ ರಾಶಿ ಪ್ರಾರಂಭಿಕ ಮತ್ತು ಶಿಷ್ಯನ ಸಂಕೇತವಾಗಿದೆ. ಮಕರ ರಾಶಿ ಚಕ್ರ ಚಿಹ್ನೆಯನ್ನ ಚಿತ್ರಿಸಲು ವಿವಿಧ ಚಿಹ್ನೆಗಳನ್ನ ಬಳಸಲಾಗುತ್ತೆ. ಮೇಕೆ, ಸಮುದ್ರ ಮೇಕೆ, ಮೊಸಳೆ ಮತ್ತು ಯೂನಿಕಾರ್ನ್. ಮಕರ ರಾಶಿಯು ಬೌದ್ಧಿಕ ಅರ್ಥದಲ್ಲಿ ಮಹತ್ವಾಕಾಂಕ್ಷೆಯೊಂದಿಗೆ ಮತ್ತು ಆಧ್ಯಾತ್ಮಿಕ ಅರ್ಥದಲ್ಲಿ ಆರೋಹಣದೊಂದಿಗೆ ಸಂಬಂಧವನ್ನ ಹೊಂದಿದೆ. ನಾವು ಬೌದ್ಧಿಕ ಪ್ರಪಂಚದ ಬಗ್ಗೆ ಅಥವಾ ಆಧ್ಯಾತ್ಮಿಕ ಸಮತೋಲನದ ಬಗ್ಗೆ ಮಾತನಾಡೋದಾದ್ರೆ ಮಕರ ರಾಶಿಯು ಕೆಲಸವೆಂದ್ರೆ ಎತ್ತರಕ್ಕೆ ಏರುವುದು. ಮಕರ ರಾಶಿಯ ನಕ್ಷತ್ರ ಪುಂಜವು ಸಮುದ್ರ ಮೇಕೆಯನ್ನ ಪ್ರತಿನಿಧಿಸುತ್ತೆ. ಇದರ ಪುರಾಣವು ಕಂಚಿನ ಯುಗದ ಮಧ್ಯದವರೆಗೂ ಕೂಡ ವಿಸ್ತರಿಸಿದೆ. ನೀರು, ಜ್ಞಾನ ಮತ್ತು ಸೃಷ್ಟಿಯ ರಕ್ಷಣಾತ್ಮಕ ದೇವರಾಗಿದ್ದ ಬಾಬಿಲೋನಿಯರನ್ನ ಸಮುದ್ರ ಮೇಕೆ ಎಂದು ಕರೆಯುತ್ತಾರೆ. ಮಕರ ರಾಶಿಯ ಪ್ರಾಥಮಿಕ ವಿಷಯಗಳಿವು. ಮಕರ ರಾಶಿಯ ಅಂಶ ಭೂಮಿ ಆಳುವ ಗ್ರಹ ಶನಿ. ಬಣ್ಣ ಬ್ರೌನ್ ಕಪ್ಪು. ಗುಣ ಪ್ರಧಾನ. ದಿನ ಶನಿವಾರ. ಅತ್ಯುತ್ತಮವಾಗಿ ಹೊಂದಾಣಿಕೆಯಾಗುವ ರಾಶಿ ಚಕ್ರಗಳು ವೃಷಭ ಹಾಗೂ ಕರ್ಕ.
ಅದೃಷ್ಟದ ಸಂಖ್ಯೆ 4, 8, 13, 22. ಮಕರ ರಾಶಿಯ ದಿನಾಂಕ ಡಿಸೆಂಬರ್ 22ರಿಂದ ಜನವರಿ 19ರವರೆಗೆ. ಉತ್ತರಾಷಾಢ ನಕ್ಷತ್ರದ ಮೊದಲ 3 ಪಾದಗಳು, ಶ್ರವಣ ನಕ್ಷತ್ರದ 4 ಪಾದಗಳು, ಧನಿಷ್ಠ ನಕ್ಷತ್ರದ ಮೊದಲ 2 ಪಾದಗಳು ಈ ಮಕರ ರಾಶಿಗೆ ಬಂದು ಸೇರುತ್ತದೆ. ಮಕರ ರಾಶಿಯ ಗುಣ ಸ್ವಭಾವ: ಸಾಮರ್ಥ್ಯಗಳು: ಜವಾಬ್ದಾರಿಯುತ, ಶಿಸ್ತುಬದ್ಧ, ಸ್ವಯಂ ನಿಯಂತ್ರಣ, ಉತ್ತಮ ವ್ಯವಸ್ಥಾಪಕರು. ದೌರ್ಬಲ್ಯಗಳು: ಎಲ್ಲವೂ ತಿಳಿದಿದೆ ಎನ್ನುವುದು, ಕ್ಷಮಿಸೋದಿಲ್ಲ, ಸಮಾಧಾನಕರವಾದ ವರ್ತನೆ, ಕೆಟ್ಟದ್ದನ್ನೇ ನಿರೀಕ್ಷಿಸುವುದು. ಮಕರ ರಾಶಿಯ ಇಷ್ಟಗಳು: ಕುಟುಂಬ, ಸಂಪ್ರದಾಯ, ಸಂಗೀತ, ಗುಣಮಟ್ಟದ ಕರಕುಶಲತೆ. ಮಕರ ರಾಶಿ ಇಷ್ಟಪಡದವು: ಬಹುತೇಕ ಎಲ್ಲವೂ ಒಂದು ಹಂತದಲ್ಲಿ ಇವರಿಗೆ ಇಷ್ಟ ಆಗೋದಿಲ್ಲ. ದ್ವಾದಶ ರಾಶಿಗಳಲ್ಲಿ ಒಂದಾಗಿರುವಂತಹ ಮಕರ ರಾಶಿಯಲ್ಲಿ ಜನಿಸಿರುವಂತಹ ಜನರು ನಂಬಿಕೆಗೆ ಅರ್ಹರು. ಅವರನ್ನ ನಂಬಿ ಯಾವುದೇ ಕೆಲಸಕ್ಕೆ ಕೈ ಹಾಕಬಹುದು. ಇವರು ತಮ್ಮ ಜೀವನದಲ್ಲಿ ತಮ್ಮ ಆಸೆ ಆಕಾಂಕ್ಷೆಗಳನ್ನ ಪ್ರಯೋಗಾತ್ಮಕವಾಗಿ ಪೂರೈಸಿಕೊಳ್ಳುವಂತಹ ಇಚ್ಛೆಯನ್ನ ಉಳ್ಳವರಾಗಿರ್ತಾರೆ. ಯಶಸ್ಸಿನ ಶಿಖರವನ್ನೇರಲು ತಮ್ಮದೇ ಆದ ದಾರಿಯನ್ನ ನಿರ್ಮಿಸಿಕೊಳ್ಳುವ, ನೋವನ್ನೆಲ್ಲ ನುಂಗಿಕೊಂಡು ನಗುವ, ಶಿಸ್ತಿನ ಸಿಪಾಯಿಯಂತೆ ಕಾಣುವ, ಆದ್ರೆ ಹೃದಯದಲ್ಲಿ ಪ್ರೀತಿಯ ಮಹಾಸಾಗರವನ್ನೇ ಬಚ್ಚಿಟ್ಕೊಂಡಿರುವ ವ್ಯಕ್ತಿಗಳೇ ಮಕರ ರಾಶಿಯವರು. ಮಕರ ರಾಶಿಯ ಬಂಧುಗಳೇ, ನೀವು ಈಗ ನೋಡುತ್ತಿರುವ ವಿಡಿಯೋ ಆಕಸ್ಮಿಕವಾಗಿ ನಿಮ್ಮ ಮುಂದೆ ಬಂದಿಲ್ಲ. ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ಘಟ್ಟದಲ್ಲಿ ನಿಂತಿರುವ ನಿಮಗೆ ನಿಮ್ಮ ಇಷ್ಟ ದೇವರು ಅಥವಾ ನಿಮ್ಮ ಕುಲದೇವರು ಒಂದು ಪ್ರಮುಖ ಸಂದೇಶವನ್ನು ನೀಡಲು ಬಯಸಿದ್ದಾರೆ. ನಿಮ್ಮ ಜೀವನದಲ್ಲಿ ಇದೇ ಆಗುತ್ತದೆ. ಇಷ್ಟು ದಿನ ನೀವು ಅನುಭವಿಸಿದಂತಹ ಸಹನೆ, ನೋವು ಮತ್ತು ಅಪಾರವಾದ ಶ್ರಮಕ್ಕೆ ಪ್ರತಿಫಲ ಸಿಗುವ ಸಮಯ ಬಂದಿದೆ. ನಿಮ್ಮ ಜೀವನದ ದಿಕ್ಕು ಯಶಸ್ಸಿನ ಉತ್ತುಂಗಕ್ಕೆ ಇರುತ್ತದೆಯೇ ಅಥವಾ ಮತ್ತೆ ನಿರಾಶೆಯ ಕೂಪಕ್ಕೆ ಬೀಳುತ್ತದೆಯೇ? ಈಗ ನಿಮ್ಮ ಭವಿಷ್ಯವನ್ನ ನಿರ್ಧರಿಸಲಿದೆ. ಈ ಸಮಯದಲ್ಲಿ ನಿಮಗೆ ಎದುರಾಗಲಿರುವ ದೊಡ್ಡ ಕಠಿಣ ಸವಾಲು ಯಾವುದು? ಅದರಿಂದ ನೀವು ಪಾರಾಗೋದು ಹೇಗೆ ತಿಳಿಯಲು ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ. ಯಾಕಂದ್ರೆ ಇದು ನಿಮಗಾಗಿ ಬಂದಿರುವ ದೈವಿಕ ಸಂದೇಶ. ಹಾಗೆ ಓಂ ಶನೇಶ್ವರಾಯ ನಮಃ ಎಂದು ಕಾಮೆಂಟ್ ಮಾಡಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ. ಮೊದಲಿಗೆ ಇಷ್ಟು ದಿನ ನೀವು ಕಷ್ಟಪಟ್ಟಿದ್ದು ಯಾಕೆ ಎಂದು ತಿಳಿಯೋಣ. ಕಳೆದ ಕೆಲವು ವರ್ಷಗಳಿಂದ, ವಿಶೇಷವಾಗಿ ಈ 2.5 ವರ್ಷಗಳಲ್ಲಿ ನೀವು ಅನುಭವಿಸಿದ್ದ ಯಾತನೆ ಅಷ್ಟಿಷ್ಟಲ್ಲ. ಮಕರ ರಾಶಿಯವರಾದ ನಿಮಗೆ ಶ್ರಮ ಎನ್ನುವುದು ರಕ್ತದಲ್ಲಿಯೇ ಬಂದಿದೆ. ಆದ್ರೆ ನೀವು ಪಟ್ಟಂತಹ ಶ್ರಮಕ್ಕೆ ಬೆಲೆ ಸಿಗಲಿಲ್ಲ. ರಾತ್ರಿ ಹಗಲೆನ್ನದೇ ದುಡಿದ್ರೂ ಅದರ ಕೀರ್ತಿ ಬೇರೆಯವರ ಪಾಲಾಯಿತು. ನಿಮ್ಮದಲ್ಲದ ತಪ್ಪಿಗೆ ನೀವು ಜವಾಬ್ದಾರರಾಗಬೇಕಾಯಿತು. ನಿಮ್ಮ ಕುಟುಂಬಕ್ಕಾಗಿ, ನಿಮ್ಮವರಿಗಾಗಿ ನಿಮ್ಮ ಸ್ವಂತ ಖುಷಿಯನ್ನೇ ಬಲಿ ಕೊಟ್ರಿ. ಆದರೂ ನಿಮ್ಮನ್ನ ಯಾರೂ ಅರ್ಥ ಮಾಡ್ಕೊಳ್ಳಿಲ್ಲ. ಆರ್ಥಿಕವಾಗಿ ಪ್ರತಿ ರೂಪಾಯಿಗೂ ಲೆಕ್ಕಾಚಾರ ಹಾಕಿ ಸಾಲ ಮಾಡಬಾರದು ಎಂಬ ಒಂದೇ ಕಾರಣಕ್ಕೆ ನಿಮ್ಮ ಆಸೆಗಳನ್ನೇ ಅದುಮಿಟ್ಟುಕೊಂಡು ಬದುಕಿದ್ದೀರಿ. ನಿಮ್ಮ ತಾಳ್ಮೆಯನ್ನೇ ದೌರ್ಬಲ್ಯವೆಂದು ಭಾವಿಸಿ ಆಪ್ತರೇ ನಿಮಗೆ ಮೋಸ ಮಾಡಿದ್ರು. ಇದಕ್ಕೆಲ್ಲ ಕಾರಣವೇನು? ನಿಮ್ಮ ಪ್ರಯತ್ನದಲ್ಲಿ ದೋಷವಿರಲಿಲ್ಲ. ಆದ್ರೆ ನಿಮ್ಮ ರಾಷ್ಟ್ರಾಧಿಪತಿಯಾದ ಶನಿ ಮಹಾತ್ಮನು ನಿಮ್ಮನ್ನ ಪರೀಕ್ಷಿಸುತ್ತಿದ್ದನು. ಇದು ನಿಮ್ಮ ಕರ್ಮದ ಪರೀಕ್ಷೆಯಾಗಿತ್ತು. ನಿಮ್ಮ ತಾಳ್ಮೆಯ ಅಗ್ನಿ ಪರೀಕ್ಷೆಯಾಗಿತ್ತು. ದೇವರು ನಿಮ್ಮನ್ನ ಶುದ್ಧ ಬಂಗಾರವನ್ನಾಗಿ ಮಾಡಲು ಇಷ್ಟೆಲ್ಲ ಪರೀಕ್ಷೆಗಳನ್ನ ಕೊಟ್ಟನು. ಆದ್ರೆ ಆ ಕರಾಳ ಅಧ್ಯಾಯ ಈಗ ಮುಗಿಯುವ ಹಂತಕ್ಕೆ ಬಂದಿದೆ. ಹೌದು, ಈ ಸಮಯದಲ್ಲಿ ನಿಮ್ಮ ಜೀವನದ ಸುವರ್ಣ ಯುಗ ಎಂದು ಬರೆದುಕೊಳ್ಳಿ. ಗುರುಬಲದ ಸಂಪೂರ್ಣ ಕೃಪೆ ಮತ್ತು ನಿಮ್ಮದೇ ರಾಷ್ಟ್ರಾಧಿಪತಿಯಾದ ಶನಿ ಮಹಾತ್ಮನು ನಿಮ್ಮ ಶ್ರಮ ಮತ್ತು ಸಹನೆಗೆ ಈಗ ಪ್ರತಿಫಲವನ್ನ ನೀಡಲು ಸಿದ್ಧನಾಗಿದ್ದಾನೆ. ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರವೂ ಹೇಗೆ ಅದ್ಭುತವಾಗಿ ಬದಲಾಗುತ್ತೆ ಎಂದು ಈಗ ಒಂದೊಂದಾಗಿ ನೋಡೋಣ. ಅದು ಅತ್ಯಂತ ಪ್ರಮುಖವಾದ ಬದಲಾವಣೆ. ಮಕರ ರಾಶಿಯವರಿಗೆ ತಮ್ಮ ವೃತ್ತಿಯ ಪ್ರಾಣ ಎಷ್ಟೋ ದಿನಗಳಿಂದ ಒಂದೇ ಜಾಗದಲ್ಲಿ ಎಷ್ಟೇ ದುಡಿದ್ರೂ ಗುರುತಿಸುವಿಕೆ ಸಿಗದೆ ನೊಂದಿದ್ರೆ, ಆದರೆ ಈ ಉತ್ತಮ ಸಮಯದಲ್ಲಿ ಗ್ರಹಗಳ ಸಂಚಾರವು ನಿಮ್ಮ ಕರ್ಮಸ್ಥಾನ ಮತ್ತು ಲಾಭಸ್ಥಾನವನ್ನು ಅತ್ಯಂತ ಬಲಪಡಿಸುತ್ತಿದೆ. ಯಾರು ನಿಮ್ಮನ್ನ ಕಡೆಗಣಿಸಿದ್ರೋ ಅವರೇ ನಿಮ್ಮ ಸಲಹೆ ಕೇಳಿ ಬರುವ ಸಮಯವಿದು. 5 ವರ್ಷಗಳಿಂದ ನಿರೀಕ್ಷಿಸುತ್ತಿದ್ದ ಆ ಅಧಿಕಾರ ಈಗ ನಿಮ್ಮ ಕೈ ಸೇರಲಿದೆ. ನಿಮ್ಮ ಮಾತಿಗೆ ಕಚೇರಿಯಲ್ಲಿ ಬೆಲೆ ಬರುತ್ತದೆ. ಇನ್ನು ವ್ಯಾಪಾರದಲ್ಲಿ ನಿಧಾನಗತಿಯಿಂದ ಸಾಕಾಗಿದೆ. ನಿಮಗೆ ಈಗ ಹೊಸ ಚೈತನ್ಯ ತರಲಿವೆ. ಸರ್ಕಾರಿ ಸಂಬಂಧಿತ ಕಾಂಟ್ರಾಕ್ಟ್ಗಳು ಅಥವಾ ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ದೊಡ್ಡ ಯಶಸ್ಸು ಸಿಗಲಿದೆ. ಉದ್ಯೋಗ ಬದಲಾವಣೆಗೆ ಇದು ಸುವರ್ಣ ಅವಕಾಶ. ನಿಮಗೆ ಬರುವ ಹೊಸ ಅವಕಾಶ ನಿಮ್ಮ ಸಂಬಳವನ್ನ ದ್ವಿಗುಣಗೊಳಿಸುವ ಶಕ್ತಿ ಹೊಂದಿದೆ. ಆರ್ಥಿಕವಾಗಿ ನೀವು ಸಾಲ ಮುಕ್ತರಾಗುವ ಸಮಯವಿದು. ಬರೋದಿಲ್ಲ ಎಂದುಕೊಂಡಿದ್ದ ಹಳೆಯ ಹಣ, ನಿಂತು ಹೋಗಿದ್ದ ಪೇಮೆಂಟ್ ಎಲ್ಲವೂ ನಿಮ್ಮ ಕೈ ಸೇರಲಿದೆ. ಮುಖ್ಯವಾಗಿ ಈ ಸಮಯದಲ್ಲಿ ನೀವು ಸ್ಥಿರ ಆಸ್ತಿ ಅಂದ್ರೆ ಸ್ವಂತ ಮನೆ, ಜಾಗ ಅಥವಾ ಭೂಮಿಯನ್ನ ಖರೀದಿಸುವ ಯೋಗ ಬಲವಾಗಿ ಕಂಡು ಬಂದಿದೆ.
ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸ್ತಾಳೆ. ನಿಮ್ಮ ಬೆನ್ನ ಹಿಂದೆ ಮಾತನಾಡುವವರು ನಿಮ್ಮ ಏಳಿಗೆಯನ್ನ ಸಹಿಸದ ಗುಪ್ತ ಶತ್ರುಗಳಿಂದ ನೀವು ಬಹಳ ನೊಂದಿದ್ದೀರಿ. ಆದ್ರೆ ನಿಮ್ಮ ರಾಶಿಯಾಧಿಪತಿ ಶನಿಯೇ ನ್ಯಾಯಾಧೀಶ. ಈ ಸಮಯದಲ್ಲಿ ಆ ಶತ್ರುಗಳ ನಿಜ ಬಣ್ಣ ಎಲ್ಲರ ಮುಂದೆ ಬಯಲಾಗುತ್ತೆ. ದೈವಿಕ ನ್ಯಾಯ ನಿಮ್ಮ ಪರವಾಗಿ ನಿಲ್ಲಲಿದೆ. ಇನ್ನು ಆಸ್ತಿ ವಿವಾದ, ಸುಳ್ಳು ಕೇಸುಗಳು ಅಥವಾ ಯಾವುದೇ ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ಸಿಲುಕಿ ವರ್ಷಗಳಿಂದ ಕಷ್ಟಪಟ್ಟಿದ್ದು ಸಾಕು. ಈಗ ನಿಮಗೆ ವಿಜಯ ನಿಶ್ಚಿತ. ನಿಮ್ಮ ಮೇಲಿದ್ದ ಅಪವಾದಗಳು ಸುಳ್ಳು ಎಂದು ಸಾಬೀತಾಗುತ್ತದೆ. ನಿಮ್ಮ ಗೌರವ, ನಿಮ್ಮ ಆಸ್ತಿ ನಿಮಗೆ ಮರಳಿ ಸಿಗಲಿದೆ. ನೀವು ಕೆಲಸದ ಒತ್ತಡದಲ್ಲಿ ಕುಟುಂಬವನ್ನ ನಿರ್ಲಕ್ಷಿಸುತ್ತಿದ್ದೀರಿ ಎಂಬ ಆರೋಪ ನಿಮ್ಮ ಮೇಲಿತ್ತು. ನಿಮ್ಮ ಸಂಗಾತಿಯೊಂದಿಗೆ ಸಣ್ಣ ಸಣ್ಣ ವಿಷಯಕ್ಕೂ ಮನಸ್ತಾಪ ಉಂಟಾಗ್ತಿತ್ತು. ಆದರೆ ಈಗ ಈ ಶುಭ ಸಮಯದಲ್ಲಿ ನಿಮ್ಮ ನಡುವಿನ ಎಲ್ಲಾ ತಪ್ಪು ತಿಳುವಳಿಕೆಗಳು ದೂರವಾಗಿ ಅನ್ಯೋನ್ಯತೆ ಹೆಚ್ಚಾಗುತ್ತೆ. ನಿಮ್ಮ ತ್ಯಾಗವನ್ನ ನಿಮ್ಮ ಕುಟುಂಬಸ್ಥರು ಅರ್ಥ ಮಾಡ್ಕೊಳ್ತಾರೆ. ಇನ್ನು ಮದುವೆಯಾಗದ ಮಕರ ರಾಶಿಯ ಯುವಕ ಯುವತಿಯರಿಗೆ ನೀವು ಬಯಸಿದಂತೆ ಒಂದು ಗಂಭೀರ ಮತ್ತು ಸ್ಥಿರವಾದ ಸಂಬಂಧ ಕೂಡಿ ಬರಲಿದೆ. ನಿಮ್ಮ ಮದುವೆ ನಿಶ್ಚಯವಾಗುವ ಎಲ್ಲಾ ಸಂಭವವಿದೆ. ಹಾಗೆಯೇ ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿದ್ದ ದಂಪತಿಗಳಿಗೆ ನಿಮ್ಮ ಮನೆತನದ ಕುಲದೀಪ ಆಗಮನದ ಶುಭ ಸುದ್ದಿ ನಿಮ್ಮ ಕಿವಿಗೆ ಬೀಳಲಿದೆ. ನಿಮ್ಮ ವಂಶ ಬೆಳಗಲಿದೆ. ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ, ಅವರ ಓದಿನ ಬಗ್ಗೆ ನಿಮಗೆ ದೊಡ್ಡ ಚಿಂತೆಯಾಗಿದ್ದು, ಆದರೆ ಇದೀಗ ನಿಮ್ಮ ಮಕ್ಕಳಲ್ಲಿ ಅದ್ಭುತವಾದ ಜವಾಬ್ದಾರಿಯುತ ಬದಲಾವಣೆಗಳನ್ನ ಕಾಣ್ತೀರಿ. ಅವರೇ ಆಸಕ್ತಿಯಿಂದ ಓದಲು ಪ್ರಾರಂಭಿಸ್ತಾರೆ. ಉನ್ನತ ಶಿಕ್ಷಣಕ್ಕಾಗಿ ಅವರು ಬಯಸಿದ ಜಾಗ, ಸೀಟು ಸಿಗಲಿದೆ. ನಿಮ್ಮ ಆರೋಗ್ಯದಲ್ಲಿ ದೀರ್ಘಕಾಲದಿಂದ ಕಾಡ್ತಾ ಇದ್ದ ಸಮಸ್ಯೆಯೊಂದು ಪರಿಹಾರವಾಗಿ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ. ಇಷ್ಟೆಲ್ಲ ಅದ್ಭುತ ಯಶಸ್ಸು, ಹಣ, ಗೌರವ, ಸಂಬಂಧಗಳು ಎಲ್ಲವೂ ನಿಮ್ಮದಾಗಲಿದೆ. ಆದ್ರೆ ನಿಮ್ಮ ಮುಂದೆ ಒಂದು ಅತ್ಯಂತ ಕಷ್ಟಕರವಾದ ಸವಾಲು ಕೂಡ ಎದುರಾಗುತ್ತೆ. ಈ ಸವಾಲನ್ನ ನೀವು ಗೆಲ್ಲಲೇಬೇಕು. ಆ ಸವಾಲು ಹೊರಗಿನಿಂದ ಬರೋದಿಲ್ಲ, ಅದು ನಿಮ್ಮ ಒಳಗಿನಿಂದಲೇ ಬರುತ್ತದೆ. ಆ ಸವಾಲೇ ನಿಮ್ಮ ನಿರಾಶವಾದ ಮತ್ತು ಮೊಂಡುತನ. ಹೌದು, ಮಕರ ರಾಶಿಯವರೇ, ನಿಮ್ಮ ರಾಶಿಯಾಧಿಪತಿ ಶನಿ ನಿಮಗೆ ಅಪಾರವಾದ ಸಹನೆ ಕೊಟ್ಟಿದ್ದಾನೆ. ಆದರೆ ಜೊತೆಗೆ ನಿರಾಶವಾದವನ್ನ ಕೊಟ್ಟಿದ್ದಾನೆ. ಅನಿರೀಕ್ಷಿತ ಯಶಸ್ಸು, ಹಣ, ಅಧಿಕಾರ ನಿಮ್ಮ ಕೈಗೆ ಬಂದಾಗ್ಲೂ ನಿಮ್ಮ ಮನಸ್ಸು ಇದೆಲ್ಲ ನಿಜವೇ, ಎಷ್ಟು ದಿನ ಇರುತ್ತದೆಯೋ, ಖಂಡಿತ ಇದರ ಹಿಂದೆ ಕೆಟ್ಟದ್ದೇನೋ ನಡೆಯುತ್ತದೆ ಎಂಬ ಅನುಮಾನ ಬರುತ್ತೆ. ಈ ಅನುಮಾನವೇ ನಿಮ್ಮ ದೊಡ್ಡ ಶತ್ರು. ಈ ಸಮಯದಲ್ಲಿ ನಿಮ್ಮ ಮೊಂಡುತನ ಹೆಚ್ಚಾಗಬಹುದು. ನಾನು ಹಿಡಿದಿದ್ದೇ ದಾರಿ, ನನ್ನ ನಿರ್ಧಾರವೇ ಸರಿ ಎಂದು ಭಾವಿಸಿ ನಿಮ್ಮ ಆಪ್ತರ, ನಿಮ್ಮ ಜೀವನ ಸಂಗಾತಿಯ ಮಾತುಗಳನ್ನ ನೀವು ಕಡೆಗಣಿಸಬಹುದು. ನಿಮ್ಮ ಯಶಸ್ಸನ್ನ ಸಂಭ್ರಮಿಸೋದನ್ನ ಬಿಟ್ಟು ಒಂಟಿಯಾಗಿ ಕೂರಬಹುದು. ಈ ಒಂದು ದೊಡ್ಡ ತಪ್ಪಿನಿಂದ ನಿಮ್ಮ ಕೈಗೆ ಬಂದ ಭಾಗ್ಯವನ್ನ ನೀವೇ ಅನುಭವಿಸದಂತೆ ಆಗಬಹುದು. ನಿಮ್ಮ ಆಪ್ತರು ನಿಮ್ಮಿಂದ ದೂರವಾಗಬಹುದು. ಯಶಸ್ಸನ್ನ ಪಡೆಯೋದು ಎಷ್ಟು ಮುಖ್ಯವೋ ಅದನ್ನ ಸಂಭ್ರಮಿಸೋದು ಮತ್ತು ಹಂಚಿಕೊಳ್ಳೋದು ಅದಕ್ಕಿಂತಲೂ ಮುಖ್ಯ. ಹಾಗಾದ್ರೆ ಈ ದೊಡ್ಡ ಸಮಸ್ಯೆಯಿಂದ ಪಾರಾಗುವುದು ಹೇಗೆ? ಈ ಯಶಸ್ಸನ್ನ ಶಾಶ್ವತವಾಗಿ ಉಳಿಸ್ಕೊಳ್ಳುವುದು ಹೇಗೆ? ಪರಿಹಾರ ತುಂಬಾ ಸರಳವಾಗಿದೆ. ಆದ್ರೆ ಇದನ್ನ ನೀವು ಅತ್ಯಂತ ಶ್ರದ್ಧೆಯಿಂದ ಪಾಲಿಸಬೇಕು. ನಿಮ್ಮ ರಾಶಿಯಾಧಿಪತಿ ಶನಿ ಮಹಾತ್ಮನು ಸೇವೆಯಿಂದ ಮಾತ್ರ ಸಂತುಷ್ಟನಾಗ್ತಾನೆ. ಪ್ರತಿ ಶನಿವಾರ ನಿಮ್ಮ ಕೈಯಲ್ಲಾದಷ್ಟು ಬಡವರಿಗೆ, ವೃದ್ಧರಿಗೆ ಅಥವಾ ದೈಹಿಕವಾಗಿ ಅಶಕ್ತರಿಗೆ ಅನ್ನದಾನ ಅಥವಾ ವಸ್ತ್ರದಾನವನ್ನ ಮಾಡಿ. ಇದು ನಿಮ್ಮ ಕರ್ಮವನ್ನ ಶುದ್ಧವಾಗಿಸುತ್ತದೆ. ನಿಮ್ಮ ನಿರಾಶವಾದವನ್ನ ಹೋಗಲಾಡಿಸಲು ಪ್ರತಿ ಶನಿವಾರ ಹತ್ತಿರದ ಆಂಜನೇಯ ದೇವಸ್ಥಾನಕ್ಕೆ ಅಥವಾ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ. ಶನಿದೇವನಿಗೆ ಎಳ್ಳೆಣ್ಣೆ ದೀಪ ಹಚ್ಚಿ. ಇದು ನಿಮ್ಮ ಮನಸ್ಸಿನ ಅನುಮಾನಗಳನ್ನ ದೂರ ಮಾಡಿ ಸ್ಥಿರತೆಯನ್ನ ನೀಡುತ್ತದೆ. ನಿಮಗೆ ಸಣ್ಣ ಯಶಸ್ಸು ಸಿಕ್ಕಾಗಲೂ ತಕ್ಷಣ ನಿಮ್ಮ ಇಷ್ಟ ದೇವರನ್ನ ಅಥವಾ ಕುಲದೇವರನ್ನ ಮನಸ್ಸಿನಲ್ಲಿ ಸ್ಮರಿಸಿ. ಇದೆಲ್ಲ ನಿನ್ನ ಕೃಪೆ ಎಂದು ಕೃತಜ್ಞತೆಯನ್ನ ಸಲ್ಲಿಸಿ. ನಿಮ್ಮ ಸಂತೋಷವನ್ನ ಕನಿಷ್ಠ ಒಬ್ಬ ಜೊತೆಗಾರರಾದ್ರೂ ಹಂಚಿಕೊಳ್ಳಿ. ಈ ಒಂದು ಅಭ್ಯಾಸ ನಿಮ್ಮ ನಿರಾಶವಾದವನ್ನ ಒಡೆದು ನಿಮ್ಮ ಭಾಗ್ಯವನ್ನ ನಿಮ್ಮ ಬಳಿಯೇ ಉಳಿಸುತ್ತದೆ. ಮಕರ ರಾಶಿಯವರೇ, ನಿಮ್ಮ ಜೀವನವನ್ನ ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿ ಈಗ ನಿಮ್ಮ ಸಹನೆಯ ಪರೀಕ್ಷೆ ಮುಗಿದಿದೆ. ಈಗ ವಿಜಯೋತ್ಸವದ ಆರಂಭವಾಗಲಿದೆ. ನೀವು ಅನುಭವಿಸಿದ ಪ್ರತಿಯೊಂದು ನೋವಿಗೂ ಈಗ ಪ್ರತಿಫಲ ಸಿಗಲಿದೆ. ನಿಮ್ಮ ಶ್ರಮದ ಕಣ್ಣೀರು ಈಗ ಆನಂದ ಭಾಷ್ಪವಾಗಿ ಬದಲಾಗುವ ಸಮಯ. ನೆನಪಿಡಿ, ಈ ವಿಡಿಯೋ ನಿಮಗೆ ತಲುಪಿದ್ದು ಆಕಸ್ಮಿಕವಲ್ಲ. ಇದು ನಿಮ್ಮ ಇಷ್ಟದೇವರು ನಿಮಗೆ ನೀಡುತ್ತಿರುವ ಸ್ಪಷ್ಟ ಸಂದೇಶ. ಈ ಅದ್ಭುತ ಸಮಯವನ್ನ ಸದುಪಯೋಗಪಡಿಸಿಕೊಳ್ಳಿ. ನಿಮ್ಮ ಜೀವನದ ಹೊಸ ಅಧ್ಯಾಯ ತಯಾರಿಗೆ ನಿಮ್ಮ ನಂಬಿಕೆಯ ಸಂಕೇತವಾಗಿ ನಿಮ್ಮ ಜೀವನ ಬದಲಾಗಬೇಕು ಎನ್ನುವ ಸಂಕಲ್ಪದೊಂದಿಗೆ ತಪ್ಪದೆ ನಿಮ್ಮ ಕುಲದೇವರ ಅಥವಾ ನಿಮ್ಮ ಇಷ್ಟದೇವರ ಹೆಸರನ್ನ ಕಾಮೆಂಟ್ ಮಾಡಿ ಅಥವಾ ಜೈ ಶನಿದೇವ ಎಂದು ಬರೆಯಿರಿ. ಆ ಭಗವಂತನು ನಿಮ್ಮನ್ನ ಸದಾ ಕಾಪಾಡಲಿ. ಸರ್ವೇ ಜನೋ ಸುಖಿನೋ ಭವತು. ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ.